ಮೆದುಳಿನಲ್ಲೇ ಬದುಕುವವರು ಎಲ್ಲೆಲ್ಲೂ ತುಂಬಿಹರು, ಹೃದಯದಲ್ಲಿ ಬದುಕುವವರು ವಿರಳವುದು ಸರಳ. ಜಗದ ಕ್ರೌರ್ಯಗಳೆಲ್ಲ ಮೆದುಳಿನುತ್ಪನ್ನಗಳು, ಹೃದಯ ಕರುಣೆಯ ಗೂಡು ಮರುಳ ಮನುಜ ಎನ್ನುವ ಕವಿವಾಣಿಯಂತೆ ಹೃದಯವಂತ ಜನಪ್ರತಿನಿಧಿಯಾಗಿ ಎಲ್ಲರ ಜನಮಾನಸದಲ್ಲಿ ಸ್ಥಾನ ಪಡೆದವರು ಸನ್ಮಾನ್ಯ ಶ್ರೀ ಮಂಕಾಳ್ ಎಸ್ ವೈದ್ಯರವರು. ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಉದ್ಘಾಟನಾ ಮಾತಿಗಾಗಿ ಈ ಸಮಯ. ಎಲ್ಲರಿಗೂ ನಮಸ್ಕಾರ. ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಿಮಗಿಂತ ನಮಗೂ ಜಾಸ್ತಿ ಆಗ್ತಾಯಿದೆ, ಹಾಗಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಬೇಗ ಕಾರ್ಯಕ್ರಮವನ್ನು ಮುಗಿಸುವಂಥದ್ದು ಮಾಡುವ. ಈ ಕ್ಷೇತ್ರದ ಶಾಸಕರು, ಆತ್ಮೀಯರು ಆದಂಥ ದಿನಕರ್ ಶೆಟ್ಟರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಂಥ ಎಲ್ಲ ಶಿಕ್ಷಕ ವೃಂದದವರೇ, ಮಾಧ್ಯಮ ಮಿತ್ರರೇ, ಅಧಿಕಾರಿ ಬಂಧುಗಳೇ, ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ, ಭಾಳ ಮುಖ್ಯವಾದಂಥ ಕಾರ್ಯಕ್ರಮ. 2 ಕಾರ್ಯಕ್ರಮವನ್ನು ಮುಗಿಸಿ ಬಂದಿದ್ದೇನೆ, ಭಟ್ಕಳ ಮತ್ತು ಹೊನ್ನಾವರದ್ದು ಇದೇ ಕಾರ್ಯಕ್ರಮ. ನನ್ನ ಕ್ಷೇತ್ರ ಹೋಗದೇ ಇದ್ದರೆ ಸರಿಯಾಗೋದಿಲ್ಲ ಅಂದೇಳಿ ನಮ್ಮ ಜೊತೆ ದಿನಕರ್ ಶೆಟ್ಟರವರು ಹೊನ್ನಾವರ ಕಾರ್ಯಕ್ರಮದಲ್ಲಿ ಇದ್ದರು, ಅವರು ಮುಗಿಸಿ ಇಲ್ಲಿ ಬಂದಿದ್ದೇವೆ. ನಿಮ್ಮ ವೃತ್ತಿ ಯಾರಿಗೂ ಸಿಗದೇ ಇರುವಂಥದ್ದು. ಶಿಕ್ಷಕರ ವೃತ್ತಿ ಬಹಳ ಒಳ್ಳೆಯ ವೃತ್ತಿ. ಯಾವುದೇ ಆಸೆ ಇಲ್ಲದೆ ತಾಲೂಕು ಇರ್ಬೋದು, ಗ್ರಾಮ ಇರ್ಬೋದು, ಜಿಲ್ಲೆ ಇರ್ಬೋದು, ಅಥವಾ ರಾಜ್ಯ, ದೇಶ ಏನು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಏನಾದರೂ ಸುರಕ್ಷಿತವಾಗಿ ಒಳ್ಳೆಯ ಜೀವನವನ್ನು ರೂಪಿಸ್ಕೊಂಡರೆ ಅಂದರೆ ಅದಕ್ಕೆ ಕಾರಣಕರ್ತರು ತಾವು ಶಿಕ್ಷಕರು. ನಾವಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದೇಳಿ ಆದರೂ ಅದಕ್ಕೂ ನೀವೇ ಕಾರಣಕರ್ತರು, ನಿಮ್ಮಿಂದನೇ ಸಾಧ್ಯ ಆದದ್ದು. ಹಾಗಾಗಿ ನಿಮ್ಮ ಎದುರುಗಡೆ ಮಾತಾಡೋದು ಭಾಳ ಕಷ್ಟ. ನಾನು ಎಲ್ಲ ಸಂದರ್ಭದಲ್ಲೂ ಹೇಳ್ತೀನಿ, ನಮ್ಮ ಆಸ್ತಿ ಏನಾದರೂ ಇದ್ದರೆ ಏನೋ ಭಟ್ಕಳ, ಹೊನ್ನಾವರ, ಕಾರವಾರ, ಬೆಂಗಳೂರು ಎಲ್ಲ ಇಲ್ಲೋ ಸ್ವಲ್ಪ ಇರ್ಬೋದು. ಆದರೆ ನಿಮ್ಮ ಆಸ್ತಿ ಹಾಗಲ್ಲ. ಪ್ರಪಂಚದ ಮೂಲೆ ಮೂಲೆಯಲ್ಲಿ ಏನಾದರೂ ಯಾರ್ದಾದ್ರೂ ಆಸ್ತಿ ಇತ್ತು ಅಂದರೆ ಅದು ಶಿಕ್ಷಕರದ್ದು ಮಾತ್ರ. ಅಷ್ಟು ಅದ್ಭುತವಾದಂಥ ಯಾವ ಆಸೆ ಇಲ್ಲದೆ ನಾವೆಲ್ಲರೂ ಬೇರೆ ಬೇರೆ ವೃತ್ತಿಯಲ್ಲಿ ಇದ್ದವರು ಏನೋ ಎಲ್ಲಾದರೂ ವ್ಯತ್ಯಾಸ ಆಗೇ ಆಗ್ತದೆ. ಮನಸ್ಸಲ್ಲಾದರೂ ಬರ್ತದೆ ಆಸೆ, ಏನಾದರೂ ಗಳಿಸ್ಬೇಕು, ಏನಾದರೂ ಮಾಡಬೇಕು, ಅಥವಾ ನಿಮ್ಗಿಂತ ಮುಂದೆ ನಾವು ಹೋಗಬೇಕು ಅಂದೇಳಿ. ಆದರೆ ನೀವು ಹಾಗಲ್ಲ. ನೀವು ಕಲಿಸಿದ ವಿದ್ಯಾರ್ಥಿಗಳು ನಮಗಿಂತ ಎತ್ತರಕ್ಕೆ ಬೆಳಿಬೇಕು ಅಂದೇಳಿ ಆಸೆ ಪಡುವವರು ಇದ್ದರೆ ಅದು ಶಿಕ್ಷಕರು ಮಾತ್ರ. ಅಂಥ ಒಂದು ಅದ್ಭುತವಾದಂಥ ವೃತ್ತಿ. ಅದಕ್ಕೆ ಪೂರಕವಾಗಿ ಇವತ್ತೇನು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟಿದ ದಿವಸ. ಅವರು ಉಪರಾಷ್ಟ್ರಪತಿಗಳಾದರು, ರಾಷ್ಟ್ರಪತಿಗಳಾದಂಥ ಸಂದರ್ಭದಲ್ಲಿ ಈ ದೇಶದ ಉನ್ನತ ಹುದ್ದೆ ಅದು, ಅದಕ್ಕೂ ಮತ್ತೆ ಮೇಲೆ ಯಾವ ಹುದ್ದೆನೂ ಇಲ್ಲ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂದೇಳಿ ಅವರನ್ನು ಕೇಳಿಕೊಂಡಾಗ ಅವರಿಗೆ ವೃತ್ತಿ ಮೇಲೆ ಇರುವಂಥ ಪ್ರೀತಿ, ಶಿಕ್ಷಕರ ಮೇಲೆ ಇರುವಂಥ ಪ್ರೀತಿ
ಎಂಥದ್ದು ಅಂದೇಳಿ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ದಿವಸವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂದೇಳಿ ಅವರ ಮನದಾಸೆ. ಇವತ್ತೇ ನಾವು ನೀವು ಎಲ್ಲರೂ ಶಿಕ್ಷಕರ ದಿನಾಚರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಶಿಕ್ಷಕರು ರಾಷ್ಟ್ರಪತಿಗಳಾಗ್ಬೋದು, ಅಥವಾ ನೀವು ಕಲಿಸಿದ ವಿದ್ಯಾರ್ಥಿಗಳು ಇವತ್ತೇ ಯಾರೇ ಬೇಕಾದರೂ ಇರಲಿ, ಯಾವ ಹುದ್ದೆಯಲ್ಲೇ ಬೇಕಾದರೂ ಇರಲಿ, ಅದಕ್ಕೆಲ್ಲದಕ್ಕೂ ಕಾರಣ ಶಿಕ್ಷಕರೇ. ಅವರು ಶಿಕ್ಷಕರೂ ರಾಷ್ಟ್ರಪತಿಗಳಾಗ್ಬೋದು, ನಾವು ಕಲಿಸಿದ ವಿದ್ಯಾರ್ಥಿಗಳು ರಾಷ್ಟ್ರಪತಿಗಳಾಗ್ಬೋದು ಅನ್ನುವಂಥದ್ದು ಏನಾದರೂ ಈ ಭೂಮಿ ಮೇಲೆ ಇದ್ದರೆ ಅದು ಶಿಕ್ಷಕರ ತ್ಯಾಗದಿಂದ ಮಾತ್ರ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಿಮ್ಮ ಮೇಲೆ ಅಪಾರವಾದಂಥ ಗೌರವ ಇದೆ. ಯಾವ ವೃತ್ತಿಯವರ ಹತ್ರನೂ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ತಾರೆ, ಶಿಕ್ಷಕರ ಹತ್ರ ಯಾರೂ ವ್ಯತ್ಯಾಸ ಮಾಡ್ಕೊಳ್ಳೋದಿಲ್ಲ. ನಾವು ಈಗೂ ನಮಗೆ ಕಲಿಸಿದಂಥ ಶಿಕ್ಷಕರು ಬಂದರು ಅಂದರೆ, ಗುರುಗಳು ಬಂದರು ಅಂದರೆ ಅವರ ಕಾಲಿಗೆ ನಮಸ್ಕಾರ ಮಾಡ್ತೇವೆ. ನಿಮ್ಮ ವೃತ್ತಿಗೆ ಮಾತ್ರ, ಅದಕ್ಕೂ ಹೆಚ್ಚು ಹೆಲ್ಪ್ ಮಾಡಿದವರು, ಸಹಾಯ ಮಾಡಿದವರು ಇರ್ಬೋದು ಎಷ್ಟೋ ಜನ, ಯಾರಿಗೂ ಮಾಡೋದಿಲ್ಲ. ನಿಮಗೆ ಮಾತ್ರ ಅದು ಆ ಗೌರವ ಸಿಗೋದು. ಅಂಥ ಅದ್ಭುತವಾದಂಥ ವ್ಯಕ್ತಿತ್ವ ನಿಮ್ಮದು. ಹಾಗಾಗಿ ನಮ್ಮ ಆಸೆ, ನಿಮ್ಮ ಆಸೆ, ಸಾಮಾನ್ಯ ಜನರು, ಬಡವರು ಒಳ್ಳೆಯ ಶಿಕ್ಷಣವನ್ನು ಪಡೆದು ಈ ದೇಶದ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಲಿಕ್ಕೆ ನಿಮ್ಮ ಸಹಕಾರ ಬಹಳ ಮಹತ್ವದ್ದು. ಹೇಳುವಾಗ ಯಾವ ಇಲಾಖೆ ಇಲ್ಲದೆ ಇದ್ದರೂ ತೊಂದರೆ ಇಲ್ಲ, ಶಿಕ್ಷಣ ಇಲಾಖೆ ಅಥವಾ ಶಿಕ್ಷಕರ ಅವಶ್ಯಕತೆ ಈ ದೇಶಕ್ಕಿದೆ ಅಂತ ಹೇಳಿದ್ರು ಮಾತಾಡುವಾಗ. ಇದು ಖಂಡಿತ ಹೌದು. ನಿಮ್ಮ ಈ ವೃತ್ತಿಯಿಂದ ಏನಾದರೂ ಈ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ನೆಮ್ಮದಿಯ ಜೀವನ ಅಥವಾ ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇದ್ದಾರೆ, ಒಬ್ಬರಿಗೊಬ್ಬರು ಗೌರವ ಕೊಟ್ಕೊಂಡು ಬದುಕ್ತಾ ಇದ್ದಾರೆ ಅಂದರೆ ಅದಕ್ಕೆ ನಿಮ್ಮಿಂದ ಕಲಿತಂಥದ್ದು, ನೀವು ತ್ಯಾಗ ಮಾಡಿ ಆ ಮಕ್ಕಳನ್ನು ರೆಡಿ ಮಾಡಿದಂಥದ್ದು ಇವತ್ತೇ ನಾವೆಲ್ಲರೂ ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾನಂತೂ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಯಾರು ಎಣಿಸಿದ ಶಿಕ್ಷಣ ಸಿಗಬೇಕು, ಅವರಿಗೆ ಶಿಕ್ಷಣಕ್ಕೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಶಿಕ್ಷಕರಿಗಂತೂ ಗೊತ್ತಿದೆ, ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗಲಿಕ್ಕೆ ಎಲ್ಲೂ ಕೊಡೋದಿಲ್ಲ. ಎಲ್ಲ ರೀತಿಯ ಸಹಾಯ ಸಹಕಾರ ಆಗ್ತಾಯಿದೆ. ಎಲ್ಲೂ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಮಾಡೋದಿಲ್ಲ. ನೀವು ಮಾಡದಿದ್ದ ಹಾಗೆ ನಮ್ಮನ್ನು ರೆಡಿ ಮಾಡುವವರೇ ನೀವು. ನಿಮ್ಮಿಂದ ಏನು ವ್ಯತ್ಯಾಸ ಆಗ್ತದೆ? ನಾವು ವ್ಯತ್ಯಾಸ ಮಾಡಿದಾಗೂ ನಮ್ಮನ್ನು ಈಗೂ ವಿದ್ಯಾರ್ಥಿ ಅಂದಲೇ ತಿಳ್ಕೊಂಡು ನಮ್ಮನ್ನು ಸರಿ ಮಾಡುವಂಥ ನಿಮ್ಮ ಶಿಕ್ಷಕರ ದೊಡ್ಡ ತಂಡನೇ ನಮ್ಮ ಜೊತೆ ಇದ್ದಾರೆ. ಎಲ್ಲಾದರೂ ಒಂಚೂರು ವ್ಯತ್ಯಾಸ ಆದರೆ ನಮ್ಗೆ ಆಗಿಂದಾಗ ಹೇಳ್ತಾರೆ. ನಾವು ಈಗೂ ವಿದ್ಯಾರ್ಥಿಗಳೇ, ಅವರೀಗೂ ನಮಗೆ ಮಾರ್ಗದರ್ಶನ, ಸಹಾಯ, ಸಹಕಾರ ಅಥವಾ ಏನು ಮಾಡಬೇಕು ಅನ್ನುವಂಥದ್ದು ಈಗೂ ನಾವು ನಿಮ್ಮಿಂದ ಕಲಿತಾ ಇದ್ದೇವೆ. ಎಲ್ಲೂ ವ್ಯತ್ಯಾಸ ಇಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳ ವರ್ಷದಿಂದ ಒಂದು ಸಮಸ್ಯೆ ಇತ್ತು, C&R ಚೇಂಜ್ ಆಗಬೇಕು. 1ರಿಂದ 7ನೇ ಕ್ಲಾಸ್ವರೆಗೆ ಗೊಂದಲ ಇತ್ತು. ನಿನ್ನೆ ಶಿಕ್ಷಣ ಮಂತ್ರಿಗಳು ಕ್ಯಾಬಿನೆಟ್ಗೆ ತಂದು ಅದನ್ನು ಸರಿಪಡಿಸಿ ಎಲ್ಲೂ ವ್ಯತ್ಯಾಸ ಆಗಬಾರ್ದು, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಆಗಬಾರ್ದು, ಅಥವಾ ನಿಮಗೂ ಅಥವಾ ನಮಗೂ ಗೊಂದಲ ಇತ್ತು, ಅದು ನಮಗೂ ಅರ್ಥ ಆಗದೆ ಇರೋದಿತ್ತು ಅದರಲ್ಲಿ. ಹಾಗಾಗಿ ಅದನ್ನು ಸರಿಪಡಿಸಿದ್ದೇವೆ. ಮಧು ಬಂಗಾರಪ್ಪನವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾವೆಲ್ಲ ಮಂತ್ರಿಗಳು ಸೇರಿ
ಹೆಚ್ಚು ಕಡಿಮೆ 9 ವರ್ಷದಿಂದ ನೀವು ಅದನ್ನು ಸರಿಪಡಿಸಬೇಕು ಅಂತ ಇದ್ರಿ. ಅದನ್ನು ನಿನ್ನೆ ಸರಿಪಡಿಸಿದ್ದೇವೆ. ಇವತ್ತಿನಿಂದ ಆ ಗೊಂದಲನೂ ಇಲ್ಲ. ನಿಮಗೆ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಶಿಕ್ಷಕರಿಗೆ ಪೂರಕವಾದಂಥ ಎಲ್ಲ ರೀತಿಯ ಸಹಾಯ ಸಹಕಾರ ನಮ್ಮಿಂದ ಆಗ್ತದೆ ಅಂತ ಹೇಳ್ತಾ ತಮಗೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಗುರುಗಳ ಹಿರಿಮೆಯನ್ನು ಶ್ಲಾಘಿಸಿದಂಥ ಸನ್ಮಾನ್ಯ ಸಚಿವರಿಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ.